ಏನ್ ಯೋಚನೆ ಮಾಡ್ತಿದ್ಯಾ ಗೌರಮ್ಮ? ಹೋಗೋಣ ಬಾ. ಅದು ಅತ್ತಿಗೆ ಜಸ್ಟ್ ಈಗ ಒಂದೇ ಒಂದು ಸೀರೆ ತಗೊಳ್ಳೋದಲ್ವಾ ಎಂಗೇಜ್ಮೆಂಟ್ಗೆ ಅಂತ. ಅದಕ್ಕೋಸ್ಕರ ನೀವು ಬರೋದು ಯಾಕೆ ಅಂತ. ಹೇಗಿದ್ರು ಕೂಡ ನಾಳೆ ಮದ್ವೆಗೆ ನೀವೇ ಸೆಲೆಕ್ಟ್ ಮಾಡ್ಬೇಕಲ್ವಾ, ಆಗ ನೀವು ಕಂಪಲ್ಸರಿ ಬರಲೇಬೇಕು. ಅದಕ್ಕೆ ಈಗ ನಮ್ ಜೊತೆ ಶ್ಯಾಮನ ಕರ್ಕೊಂಡು ಹೋಗೋಣ ಅನ್ಕೊಂಡೆ. ಶ್ಯಾಮ ರೂಪಾರಾಣಿ ಇಬ್ರು ಸೇರಿ ಅವ್ರಿಗೆ ಬೇಕಾಗಿರೋಂತಹ ಎಂಗೇಜ್ಮೆಂಟ್ಗೆ ಸೀರೆ ಸೆಲೆಕ್ಟ್ ಮಾಡ್ಕೋತಾರೆ. ಹೌದು, ಈ ಎಂಗೇಜ್ಮೆಂಟ್ಗೆ ಅವರೇ ಸೆಲೆಕ್ಟ್ ಮಾಡೋದೇ ಒಳ್ಳೇದು. ನಾಳೆ ಮದ್ವೆ ಸೀರೆಗಳನ್ನ ನಾವೇ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಅತ್ತೆ ಬರ್ತಿಲ್ಲ, ಶ್ಯಾಮ ಬರ್ತಿದ್ದಾಳೆ ಅಂತಿದ್ದ ಹಾಗೆ ಗೌರಮ್ಮನ್ ಮುಖದಲ್ಲಿ ಯಾಕೆ ಇಷ್ಟು ಸಂತೋಷ ಕಾಣ್ತಾ ಇದೆ? ಶ್ಯಾಮ, ಶ್ಯಾಮ, ಅಮ್ಮ ಶ್ಯಾಮ. ಎಂಗೇಜ್ಮೆಂಟ್ ಸ್ಯಾರಿ ತಗೊಳಕ್ಕೆ ಅಂತ ಇವರು ಶಾಪಿಂಗ್ ಹೋಗ್ತಿದಾರಂತೆ. ನೀನು ಇವ್ರ ಜೊತೆ ಹೋಗ್ಬಿಟ್ ಬಾಮ್ಮ. ಏನಿ ಗೌರಮ್ಮ ಶ್ಯಾಮಂಗೇನು ಸಿಗ್ನಲ್ ಮಾಡ್ತಿದ್ದಾಳೆ? ಶ್ಯಾಮನು ಸರಿ ಅಂತ ತಲೆ ಆಡಿಸ್ತಿದ್ದಾಳೆ. ಸರಿ ಅತ್ತೆ, ಹೋಗ್ತೀನಿ. ಹೀಗೆ ಶಾಪಿಂಗ್ ಹೋಗ್ತಿದೀವಿ ಅಂತ ಅಖಿಲ್ಗೆ ಫೋನ್ ಮಾಡಿ ಹೇಳಮ್ಮ. ಅವನಿಗೆ ಹೇಳಿದ್ರೆ ನಾನು ಶಾಪಿಂಗ್ ಬರ್ತೀನಿ ಅಂತನೋ ಏನೋ ಕರ್ಮ. ಅಖಿಲ್ಗೆ ಹೇಳೋದು ಯಾಕೆ ಅತ್ಗೆ? 1 ಅವರ್ ಅಲ್ಲಿ ವಾಪಸ್ ಬಂದ್ಬಿಡ್ತೀವಿ. ಆದ್ರೂ ಅವನ್ಗೆ ಹೇಳ್ಬೇಕಲ್ವಾ? ಇದೇನತ್ಗೆ, ನೀನು ಸೊಸೆ 1 ಗಂಟೆ ಆಚೆ ಹೋಗೋದಕ್ಕೂ ನೀನು ಮಗನ್ ಪರ್ಮಿಷನ್ ತಗೋಬೇಕಾ ಏನು? ಪರ್ಮಿಷನ್ ಅಲ್ಲ ಗೌರಮ್ಮ, ಅದು ಪದ್ಧತಿ. ಹೆಂಡತಿ ಚಿಕ್ಕ ಕೆಲ್ಸದ ಮೇಲೆ ಹೊರಗಡೆ ಹೊರಟ್ರೂ ಕೂಡ ಆ ವಿಷಯನ ಗಂಡನ್ಗೆ ಹೇಳ್ಬೇಕು ಅನ್ನೋದು ಪದ್ಧತಿ. ನೀನ್ ಫೋನ್ ಮಾಡಮ್ಮ. ಸರಿ ಅತ್ತೆ. ಮೀಟಿಂಗ್ಗೆ ಟೈಮ್ ಆಗ್ತಿದೆ ಸರ್. ಹಾಂ, ಓಕೆ. ಇದು ಸರ್, ಫೋನ್ ಸ್ವಿಚ್ ಆಫ್ ಮಾಡಿ ನಿನ್ನ ಹತ್ರ ಇಟ್ಕೋ. ಓಕೆ ಸರ್. ಫೋನ್ ಬರ್ತಾ ಇದೆ ಸರ್. ಹಲೋ ಶ್ಯಾಮ. ಹಲೋ ರೀ, ರೂಪಾರಾಣಿಗೆ ಎಂಗೇಜ್ಮೆಂಟ್ ಸ್ಯಾರಿ ತಗೊಳಕ್ಕೆ ಹೊರಗಡೆ ಹೋಗ್ಬೇಕಂತೆ. ಶಾಪಿಂಗ್ಗೆ ನನ್ನ ಕೂಡ ಕರೀತಿದ್ದಾರೆ. ಹೋಗು ಶ್ಯಾಮ, ಹ್ಯಾಪಿಯಾಗಿ ಹೋಗ್ಬಾ. ಶ್ಯಾಮ, ಹಾಗೆ ಅಲ್ಲಿ ಹೋದಾಗ ನೀನು ಒಂದು ಸ್ಯಾರಿ ತಗೋ. ರೆಡ್ ಕಲರ್ ಸ್ಯಾರಿ ತಗೋ, ನಿಂಗೆ ತುಂಬ ಚೆನ್ನಾಗಿ ಕಾಣುತ್ತೆ. ಓಕೆನಾ? ಸರಿ. ಓಕೆ, ಬಾಯ್. ಬಾಯ್. ತಗೋ, ಫೋನ್ ಸ್ವಿಚ್ ಆಫ್ ಮಾಡಿಕೊಡ್ತಿದ್ದೀನಿ. ಮೀಟಿಂಗ್ ಆದಮೇಲೆ ನನಗೆ ಕೊಡು. ಓಕೆ? ಓಕೆ ಸರ್. ಹೋಗು ಅನ್ನ. ಹೋಗು ಅಂದ್ರು. ಅಮ್ಮ, ನೀನ್ ಬರ್ತಿದ್ಯಾ ಅಂದ್ಮೇಲೆ ನನ್ನ ಮನ್ಸಿಗೆ ಈಗ ಸ್ವಲ್ಪ ನೆಮ್ಮದಿ ಆಯ್ತು. ಬೇಗ ಹೋಗಿ ರೆಡಿ ಆಗು, ನಾವು ಹೊರಡೋಣ. ಹಾ. ಶ್ಯಾಮ ಶಾಪಿಂಗ್ ಬರ್ತಿದ್ದಾಳೆ ಅಂದ್ರೆ ಗೌರಮ್ಮಂಗ್ ಅಷ್ಟು ಖುಷಿ ಯಾಕಾಗ್ಬೇಕು? ಇದ್ರ ಹಿಂದೆ ಏನೋ ಕಾರಣ ಇರಲೇಬೇಕು. ಕೃಷ್ಣ, ನೀನ್ ನಿರ್ಧಾರದ ಪ್ರಕಾರ ಹಾಡಾಡೋಕೆ ಹೋಗ್ತಿದ್ದೀನಿ. ಆದ್ರೆ ಅಖಿಲ್ ಅವ್ರಿಗೆ ಶಾಪಿಂಗ್ ಹೋಗ್ತಿದ್ದೀನಿ ಅಂತ ಸುಳ್ಳು ಹೇಳಿ ಹಾಡು ಹಾಡಕ್ ಹೋಗ್ತಿದ್ದೀನಿ. ಹಾಗೆ ಸುಳ್ಳು ಹೇಳಿ ಹೋಗ್ತಾ ಇರೋದಕ್ಕೆ ತುಂಬಾ ನೋವಾಗ್ತಿದೆ. ಆದ್ರೆ ಹೀಗ್ ಸುಳ್ಳು ಹೇಳ್ದೆ
ಬೇರೆ ದಾರಿ ಇಲ್ಲ. ಹೀಗ್ ಸುಳ್ಳು ಹೇಳಿ ಹೋಗ್ತಿರೋದಿಕ್ಕೆ ನನ್ನ ಕ್ಷಮಿಸು ಕೃಷ್ಣ. ಇದೇನ್ ಕೃಷ್ಣ, ದೀಪ ಹೀಗೆ ಆರ್ ಹೋಗೋ ಹಾಗೆ ಮಾಡ್ದ್ಯಲ್ಲ? ಅಂದ್ರೆ ನಾನು ಅಖಿಲ್ ಅವ್ರಿಗೆ ಹೀಗೆ ಸುಳ್ಳು ಹೇಳಿ ಹೋಗೋದು ನಿನಗಿಷ್ಟ ಇಲ್ವಾ? ಆ ವಿಷಯನ ನೀನ್ ಹೀಗೆ ಹೇಳ್ತಿದ್ಯಾ? ಅಖಿಲ್ ಅವ್ರಿಗೆ ಹೇಳಿದ್ಮೇಲೆ ರೂಪರಾಣಿಗೆ ಹಾಡು ಹೇಳಕ್ಕೆ ಹೋಗೋ ಅಂತಿದ್ಯಾ ಕೃಷ್ಣ? ಆದ್ರೆ ಅಷ್ಟು ಟೈಮ್ ಇಲ್ವಲ್ಲ ಈಗ. ಏನ್ ಮಾಡ್ಲಿ ಕೃಷ್ಣ, ಈಗೇನ್ ಮಾಡ್ಲಿ? ಹೋಗ್ಲಿ, ಅಖಿಲ್ ಅವ್ರಿಗೆ ಫೋನ್ ಮಾಡಿ ಹೇಳು ಅಂತ್ಯಾ? ಫೋನಲ್ಲಿ ಅಖಿಲ್ ಅವರು ಹಲೋ ಹೇಳ್ತಿದ್ದ ಹಾಗೆ ನನಗ್ ಮಾತಾಡೋಕೆ ಆಗಲ್ಲ ಕೃಷ್ಣ. ಮತ್ತೆ ಹೇಗ್ ಹೇಳಿ? ಒಂದ್ ಕೆಲ್ಸ ಮಾಡ್ತೀನಿ. ನಾನು ಹೇಗೆ ರೂಪರಾಣಿ ಪರವಾಗಿ ಹಾಡ್ ಹಾಡ್ತಿದ್ದೀನಿ ಅನ್ನೋ ವಿಷಯನ ಫೋನಲ್ಲಿ ರೆಕಾರ್ಡ್ ಮಾಡಿ ಆ ವಾಯ್ಸ್ ಮೆಸೇಜ್ನ ಅಖಿಲ್ ಅವ್ರಿಗೆ ಕಳಿಸ್ತೀನಿ. ಆದ್ರೆ ನಾನು ಹೀಗ್ ಮಾಡ್ತಿರೋ ವಿಷಯನ ಮೊದಲು ಮಾವಂಗೆ ಹೇಳ್ಬೇಕು. ಇದೇನು ಮಾವನ್ ಫೋನ್ ಸ್ವಿಚ್ ಆಫ್ ಆಗಿದೆ, ಈಗೇನ್ ಮಾಡ್ಲಿ? ಮಾವಂಗ್ ಹೇಳ್ದೆ ಹೀಗೆ ಅಖಿಲ್ ಅವ್ರಿಗೆ ನಿಜ ಹೇಳೋದು ಸರಿನಾ ಕೃಷ್ಣ? ಏನ್ ಕೃಷ್ಣ ಇದು? ಯಾಕೆ ಯಾಕೆ ನನ್ಗೆ ನೀನು ಇಷ್ಟೊಂದು ಕಷ್ಟ ಕೊಡ್ತಿದ್ಯಾ? ಈ ಕಷ್ಟದಲ್ಲಿ ಬೀಳಿಸಿರೋ ನೀನೇ ನನ್ಗೆ ಪರಿಹಾರ ಕೊಡ್ಬೇಕು. ಮಾವಂಗ್ ಏನು ಹೇಳ್ದೆ ಅಖಿಲ್ ಅವ್ರಿಗೆ ಈ ನಿಜ ಹೇಳ್ಬೇಕಾ ಬೇಡ್ವಾ ಅನ್ನೋದು ಎಲ್ಲ ನಿನ್ ನಿರ್ಧಾರಕ್ಕೆ ಬಿಡ್ತೀನಿ. ಈಗ ನಿನ್ ಮುಂದೆ ದೀಪ ಹಚ್ತೀನಿ. ಒಂದ್ ವೇಳೆ ಆ ದೀಪ ಆರ್ದೇ ಇದ್ರೆ ಮೊದ್ಲು ಅಖಿಲ್ ಅವ್ರಿಗೆ ಹೇಳ್ತೀನಿ, ಆಮೇಲೆ ಆ ವಿಷಯನ ಮಾವನಿಗೆ ಹೇಳ್ತೀನಿ. ಒಂದ್ ವೇಳೆ ದೀಪ ಏನಾದ್ರೂ ಆರ್ ಹೋದ್ರೆ ಮಾವಂಗೆ ಏನು ಹೇಳ್ದೆ ಅಖಿಲ್ ಅವ್ರಿಗೆ ಈ ನಿಜ ಹೇಳ್ಬಿಡ್ತೀನಿ. ದೀಪ ಸರಿಯಾಗಿ ಬೆಳಗ್ತಿದೆ ಅಂದ್ರೆ ಮೊದಲು ಅಖಿಲ್ ಅವ್ರಿಗೆ ಈ ನಿಜ ಹೇಳು ಅಂತ ಅಲ್ವಾ ಇದರರ್ಥ? ಸರಿ ಕೃಷ್ಣ, ಮೊದಲು ಅಖಿಲ್ ಅವ್ರಿಗೆ ನಿಜ ಹೇಳ್ತೀನಿ. ಹೋಗಿ ಹಾಡ್ ಬರ್ತೀನಿ. ಆಮೇಲೆ ನಡೆದಿದ್ನೆಲ್ಲ ಮಾವಂಗೆ ವಿವರವಾಗಿ ಹೇಳ್ತೀನಿ. ಏನಂದ್ರೆ ನಿಮ್ಗೆ ಹೀಗೆ ವಾಯ್ಸ್ ಮೆಸೇಜ್ ಕಳಿಸ್ಬೇಕಾಗಿ ಬರತ್ತೆ ಅಂತ ನಾನು ಕನ್ಸಲ್ ಕೂಡ ಅಂದ್ಕೊಳ್ಳಿಲ್ಲ.
ನಿಮ್ ಹತ್ರ ಒಂದ್ ಮುಖ್ಯವಾದ ವಿಷಯ ಹೇಳ್ಬೇಕು. ಆ ವಿಷಯನ ನಿಮ್ ಎದುರಿಗೆ ನಿಂತು ನಿಮ್ ಕಣ್ಣಲ್ಲಿ ನೋಡ್ತಾ ಹೇಳೋಕ್ಕಾಗಲ್ಲ. ಹೋಗ್ಲಿ, ಫೋನ್ ಮಾಡಿ ಹೇಳೋಣ ಅಂದ್ರೆ ಫೋನಲ್ಲಿ ಹಲೋ ಅಂತ ನಿಮ್ ಧ್ವನಿ ಕೇಳ್ತಿದ್ದ ಹಾಗೆ ಆ ವಿಷಯನ ಹೇಳೋದಿಕ್ಕೆ ನನಗೆ ಧ್ವನಿನೇ ಬರಲ್ಲ. ಅದಕ್ಕೆ ಹೀಗೆ ರೆಕಾರ್ಡ್ ಮಾಡಿ ಕಳಿಸ್ತಿದ್ದೀನಿ. ತಗೋ, ಫೋನ್ ಸ್ವಿಚ್ ಆಫ್ ಮಾಡಿಕೊಡ್ತಿದ್ದೀನಿ. ಮೀಟಿಂಗ್ ಆದ್ಮೇಲೆ ನನಗೆ ಕೊಡು. ಇಷ್ಟು ದಿನ ನಾನ್ ನಿಮ್ ಹತ್ರ ಒಂದ್ ನಿಜ ಮುಚ್ಚಿಟ್ಟಿದ್ದೆ. ಅದೇನು ಅಂದ್ರೆ ಹೀಗ್ ಮಾಡೋದು ತಪ್ಪೋ ಸರಿನೋ ನನಗ್ ಗೊತ್ತಿಲ್ಲ. ಬೇರೆ ಯಾವುದು ದಾರಿ ಇಲ್ದೆ ಹೀಗ್ ಮಾಡ್ಬೇಕಾಯ್ತು. ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೊಂಡು ನನ್ನ ನೀವು ಕ್ಷಮಿಸೋಕಾದ್ರೆ ಹಾಡ್ ಹಾಡೋದು ಪೂರ್ತಿ ಆಗೋಷ್ಟ್ರಲ್ಲಿ ನೀವು ರೆಕಾರ್ಡಿಂಗ್ ಸ್ಟುಡಿಯೋಗ್ ಬನ್ನಿ. ನಾನು ನಿಮ್ ಜೊತೆ ನಿಮ್ ಹೆಂಡತಿಯಾಗಿ ಈ ಮನೆಗ್ ಬರ್ತೀನಿ. ನಾನ್ ನಿಮ್ಗೆ ಮೋಸ ಮಾಡಿದೆ ಅಂತ ಅನ್ಕೊಂಡ್ರೆ, ನನ್ನ ಕ್ಷಮಿಸೋಕಾಗಲ್ಲ ಅನ್ಕೊಂಡ್ರೆ ದಯವಿಟ್ಟು ನೀವ್ ನನ್ನನ್ನ ಮರ್ತು ಬಿಡಿ. ಶ್ಯಾಮ ಅನ್ನೋಳು ಒಂದು ಕೆಟ್ಟ ಕನ್ಸು ಅಂದ್ಕೊಂಡು ಮರ್ತು ಬಿಡಿ. ನಿಮ್ ಜೊತೆ ಬದುಕೋ ಅದೃಷ್ಟ ನನಗಿಲ್ಲ ಅಂದ್ಕೊಂಡು ಸುಮ್ಮನೆ ಆಗ್ತೀನಿ. ಈ ಜನ್ಮದಲ್ಲಿ ನನ್ ಮುಖ ನಿಮ್ಗೆ ಇನ್ಯಾವತ್ತೂ ತೋರ್ಸೋದಿಲ್ಲ. ಇಡ್ತೀನಿ. ನಿಮ್ ಹೆಂಡತಿ ಹೌದು ಅಲ್ವೋ ಗೊತ್ತಿಲ್ದೇ ಇರೋ ಶ್ಯಾಮ. ಶ್ಯಾಮ, ಇನ್ನು ಎಷ್ಟೊತ್ತು? ಬೇಗ ಬಾ ಬಾ. ಏನಮ್ಮವ್ರೆ? ಆಲ್ರೆಡಿ ರೂಪಾರಾಣಿ ರೆಕಾರ್ಡಿಂಗ್ ಸ್ಟುಡಿಯೋಗೆ ಹೋಗಾಯ್ತು. ಯಾಕ ಅವಳು ಮೊದ್ಲೇ ಹೋದ್ಲು? ಯಾಕ? ನಿನ್ಗೆ ಸಪ್ರೇಟ್ ಆಗಿ ಮೈಕ್ ಏರ್ಪಾಟ್ ಮಾಡಿ ಅಲ್ಲಿರೋರ್ಗೂ ನೀನ್ ಹಾಡ್ತಿರೋ ವಿಷಯ ಯಾರಿಗೂ ಗೊತ್ತಾಗ್ದಿರೋ ಹಾಗೆ ನೋಡ್ಕೋಬೇಕು ಅಂದ್ರೆ ಅಲ್ಲಿ ಒಬ್ಬ ವ್ಯಕ್ತಿನ ಅರೇಂಜ್ ಮಾಡ್ಬೇಕಲ್ವಾ? ಅವ್ರ ಹತ್ರ ಮಾತಾಡೋದಿಕ್ಕೆ ಹೋಗಿದ್ದಾಳೆ. ನಾವು ಹೋಗೋ ಹೊತ್ತಿಗೆ ಆ ಏರ್ಪಾಟನ್ನೆಲ್ಲ ಅವಳು ನೋಡ್ಕೊಂಡಿರ್ತಾಳೆ. ಹತ್ತು ಬಾ, ಹೊರಡೋಣ. ಇವ್ರು ಆಡ್ತಿರೋದ್ ನೋಡಿದ್ರೆ ಏನೋ ನಡೀತಾ ಇದೆ. ಇವರು ಶಾಪಿಂಗ್ ಹೋಗ್ತಾ ಇಲ್ಲ. ಎಲ್ಲಗ್ ಹೋಗ್ತಿದಾರೋ ಕಂಡು ಹಿಡಿಬೇಕು. ಕಂಡು ಹಿಡಿತೀನಿ. ಸಾಯಿ, ಆ ಕಾರ್ನ ಫಾಲೋ ಮಾಡು. ಆಯ್ತು ಮೇಡಮ್. ಸಾಯಿ, ಆ ಕಾರ್ನ ಕರೆಕ್ಟಾಗಿ ಫಾಲೋ ಮಾಡು. ಶಾಪಿಂಗ್ ಹೋಗ್ತೀನಿ ಅಂತ ಹೇಳ್ದವರು ಇಲ್ಲೆಲ್ಲ ಹೋಗ್ತಿದಾರಲ್ಲ, ಅಂದ್ರೆ ಖಂಡಿತ ಇವರು ಶಾಪಿಂಗ್ ಹೋಗ್ತಿಲ್ಲ ಅಂತಾಯ್ತು. ಇನ್ನೆಲ್ಗೋ ಹೋಗ್ತಾ ಇದ್ದಾರೆ.
ಸಿಕ್ಕಾಕೋತಾರೆ. ಈ ಸಲ ಖಂಡಿತ ನನ್ನ ಕೈಲಿ ಸಿಕ್ಕಾಕೋತಾರೆ. ಅವ್ರ ಮಧ್ಯ ಇರೋ ರಹಸ್ಯ ಎಲ್ಲ ಇವತ್ತೇ ನನಗೆ ಗೊತ್ತಾಗುತ್ತೆ. ಸೈ, ಫಾಸ್ಟಾಗಿ ಹೋಗು. ಛೇ, ಮಿಸ್ ಆಗ್ಬಿಟ್ರು. ಏನ್ ಮಾಡೋದೀಗ? ಈಗ ಇವರು ನನ್ನ ಕೈಗೆ ಸಿಗದೆ ಹೋದ್ರು ಅಖಿಲ್ ಕೈಗೆ ಸಿಕ್ಬೀಳೋ ಹಾಗೆ ಮಾಡ್ಬೇಕು. ಇವ್ರ ಮಧ್ಯ ಇರೋ ರಹಸ್ಯನೆಲ್ಲ ಹೊರಗೆಳಿಬೇಕು. ಈ ನಂಬರ್ ಬೇಡ, ಅಖಿಲ್ ಹತ್ರ ಇದೆ. ಅನ್ನೋನ್ ನಂಬರಿಂದ ಡಯಲ್ ಮಾಡ್ತೀನಿ. ಏನ್ ಅಖಿಲ್ ಫೋನ್ ಸ್ವಿಚ್ ಆಫ್ ಅಂತ ಬರ್ತಿದೆ? ಎಲ್ಲಿದ್ದಾನೆ? ಓಕೆ ಸರ್. ಸರ್, ಫೋನ್ ಸ್ವಿಚ್ ಆಫ್ ಆಗಿದೆ, ಆನ್ ಮಾಡ್ಕೊಳ್ಳಿ ಸರ್. ಥ್ಯಾಂಕ್ ಯು. ಓಕೆ ಸರ್. ಹಲೋ, ಯಾರಿದು? ನಾನ್ ಯಾರಾದ್ರೆ ನಿಮಗೇನು? ನಿಮಗೆ ತುಂಬಾ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಕೊಡೋಕೆ ಫೋನ್ ಮಾಡಿದ್ದೀನಿ. ಗೌರಮ್ಮ ಅವರು ನಿಮ್ಮ ಹೆಂಡತಿಗೆ ತುಂಬಾನೇ ತೊಂದರೆ ಕೊಡ್ತಿದ್ದಾರೆ. ಶಾಪಿಂಗ್ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿ ಈಗ ಅವಳನ್ನ ಎಲ್ಗೋ ಕರ್ಕೊಂಡು ಹೋಗ್ತಿದ್ದಾರೆ. ನಿಮ್ಮ ಹೆಂಡತಿ ತುಂಬಾ ಕಷ್ಟಪಟ್ಟು ಅವ್ರ ಜೊತೆಗೆ ಹೋಗ್ತಿದ್ದಾಳಿವಾಗ. ನನ್ನ ಮಾತ್ಮೇಲೆ ನಂಬಿಕೆ ಇಲ್ಲ ಅಂದ್ರೆ ನಿಮ್ಮ ಹೆಂಡತಿಗೆ ಫೋನ್ ಮಾಡಿ ಎಲ್ಲಿದ್ದಾಳೋ ಕೇಳಿ. ಖಂಡಿತ ನಿಮ್ಮ ಹೆಂಡತಿ ಯಾವುದೋ ಶಾಪಲ್ಲಿ ಇದ್ದೀನಿ ಅಂತ ಸುಳ್ಳು ಹೇಳ್ತಾಳೆ. ಆ ಶಾಪಿಗೆ ಹೋಗಿ ನೋಡಿ, ಖಂಡಿತ ಅಲ್ಲಿ ನಿಮ್ಮ ಹೆಂಡತಿ ಇರಲ್ಲ. ಆ ಗೌರಮ್ಮನ ಕೈಯಿಂದ ನಿಮ್ಮ ಹೆಂಡತಿನ ಹೇಗೆ ಕಾಪಾಡ್ಕೊಳ್ತೀರೋ ಕಾಪಾಡ್ಕೊಳ್ಳಿ. ಹಲೋ ಹಲೋ, ಈಗ ನೀನ್ ಶ್ಯಾಮಂಗ್ ಫೋನ್ ಮಾಡಲ್ಲ ಅಂತ ನನಗ್ ಗೊತ್ತು ಅಖಿಲ್. ಯಾಕಂದ್ರೆ ಶ್ಯಾಮಂಗೆ ಆಕ್ಸಿಡೆಂಟ್ ಆದಾಗ ಶ್ಯಾಮನ್ ಫೋನಲ್ಲಿ GPS ಹಾಕಿದೀನಿ ಅಂತ ಹೇಳಿದ್ಯಲ್ಲ. ಈಗ ಶ್ಯಾಮಂಗೆ ಫೋನ್ ಮಾಡ್ದೆ GPS ನೋಡ್ಕೊಂಡು ಶ್ಯಾಮ ಅವರು ಎಲ್ಲಿದಾರೋ ಅಲ್ಲಿಗೆ ಹೋಗ್ತೀಯ. ಅಲ್ಲಿ ನಡೀತಿರೋ ನಾಟಕ ಏನು ಅಂತ ತಿಳ್ಕೋತ್ಯಾ. ದೊಡ್ಡ ಗಲಾಟೆ ಆಗತ್ತೆ. ನನಗ್ ಬೇಕಾಗಿರೋದು ಅದೇ ತಾನೆ. ಎಲ್ಲ ರೆಡಿನಾ? ಎಲ್ಲ ರೆಡಿ ಮಮ್ಮಿ. ಸೌಂಡ್ ಇಂಜಿನಿಯರ್ನ ಮ್ಯಾನೇಜ್ ಮಾಡಿ ವಾಯ್ಸ್ ರೂಮಲ್ಲಿ ಶ್ಯಾಮಂಗೋಸ್ಕರ ಇನ್ನೊಂದು ಮೈಕ್ ಏರ್ಪಾಡು ಮಾಡಿದ್ದೀನಿ. ಮಮ್ಮಿ, ಆದಿತ್ಯನ್ ಡ್ಯಾಡಿಗೆ ಸ್ವಲ್ಪನೂ ಡೌಟ್ ಬರ್ದೇ ಇರೋ ಹಾಗೆ ನಾನು ಮೈಕ್ ಮುಂದೆ ಲಿಪ್ ಮೂಮೆಂಟ್ ಕೊಡ್ತಾ ಇರ್ತೀನಿ. ಪಕ್ಕದಲ್ಲೇ ಶ್ಯಾಮ ಬೇರೆ ಮೈಕಲ್ಲಿ ಹಾಡು ಹಾಡ್ತಾ ಇರ್ತಾಳೆ. ವೆರಿ ಗುಡ್. ಆದಿತ್ಯನಪ್ಪ ಇನ್ನೂ ಬಂದಿಲ್ವಾ? ಇಲ್ಲ ಮಮ್ಮಿ. ಅಲ್ಲೋಡಿ ಬಂದ್ಬಿಟ್ರು. ನಮಸ್ಕಾರ ಅಣ್ಣ. ನಮಸ್ಕಾರ ಮಾವ. ನಮಸ್ಕಾರ. ಏನು ಹೊರಗೆ ನಿಂತಿದ್ದೀರಾ? ಒಳಗಡೆ ಕೂತ್ಕೋಬೋದಿತ್ತಲ್ವಾ? ನಿಮ್ಗೋಸ್ಕರನೇ ಕಾಯ್ತಾ ಇದ್ವಿ ಅಣ್ಣ. ಸಾರಿ ನಮ್ಮ, ಸ್ವಲ್ಪ ಲೇಟ್ ಆಯ್ತು ಅನ್ಸುತ್ತೆ. ಲೇಟ್ ಏನೂ ಇಲ್ಲ ಅಣ್ಣ, ನೀವು ಕರೆಕ್ಟ್ ಟೈಮ್ಗೆ ಬಂದಿದ್ದೀರಾ. ನಾವೇ ಸ್ವಲ್ಪ ಬೇಗ ಬಂದ್ವಿ. ಬೇಗ ಬಂದ್ರಾ? ಯಾಕೆ?